ಸ್ವಾಮಿ ಕರಗಜ್ಜ. ಓಂ ನಮೋ ಭಗವತಿ ವಾಸುದೇವಾಯ. ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಅಂದ್ಕೊಳ್ತಾ ಇದ್ದಾರೆ ಕರೆಂಟ್ ಸಿಚುವೇಶನಲ್ಲಿ ಅಂತ ನೋಡುವ. ಪ್ರಾರ್ಥನೆಯನ್ನು ಮಾಡಿ ಅವರ ಹೆಸರನ್ನು 3 ಸಲ ಹೇಳಿ. ಇಲ್ಲಿ ನಿಮ್ಮಿಂದ ನಿಮ್ಮ ವ್ಯಕ್ತಿ ತುಂಬ ಮೋಟಿವೇಟ್ ಆಗಿದ್ದಾರೆ. ಅವರ ಲೈಫಲ್ಲಿ ಅವರು ತುಂಬ ಇಂಪ್ರೂವ್ಮೆಂಟ್ ಆಗಿದ್ದಾರೆ ಅಥವಾ ಒಂದು ಹಂತದಲ್ಲಿ ಅವರು ಬದಲಾವಣೆಯನ್ನು ಜೀವನದಲ್ಲಿ ನೋಡಿದ್ದಾರೆ ಅಂದರೆ ಸೊ ಅದಕ್ಕೆಲ್ಲ ನೀವೇ ಕಾರಣ. ಆದರೆ ಇಲ್ಲಿ ಏನಂದರೆ ಕೆಲವರ ಮಿಡ್ಲಲ್ಲಿ ಬ್ರೇಕಪ್ ಆಗಿದೆ, ಇವರು ನಿಮ್ಮಿಂದ ದೂರ ಆಗಿದ್ದಾರೆ, ಸಪರೇಷನಲ್ಲಿದ್ದೀರಾ. ಮತ್ತೆ ಕೆಲವರಲ್ಲಿ ರಿಲೇಷನ್ಶಿಪ್ ಕರೆಕ್ಟ್ ಇಲ್ಲ ಅಂದರೆ ನಿಮ್ಮ ಜೀವನಕ್ಕೆ ಇವರ ರೈಟ್ ಪರ್ಸನ್, ತುಂಬ ಒಳ್ಳೆಯ ವ್ಯಕ್ತಿ, ಬಟ್ ರಾಂಗ್ ಸಿಚುವೇಶನಲ್ಲಿ ಲಾಂಗ್ ಟೈಮಲ್ಲಿ ಸಿಕ್ಕಿದ್ದಾರೆ. ಅಂದರೆ ಟೈಮ್ ಸರಿ ಇಲ್ಲದಾಗ ಕೆಲವೊಂದು ಸಿಚುವೇಶನ್ಗಳು ಅವರ ಲೈಫಲ್ಲಿ ಕೂಡ ಕರೆಕ್ಟ್ ಇಲ್ಲ, ನಿಮ್ಮ ಲೈಫಲ್ಲಿ ಕೂಡ ಅಷ್ಟು ಫೇವರೇಬಲ್ ಆಗಿಲ್ಲ. ಇಲ್ಲಿ ನಿಮ್ಮ ಬಗ್ಗೆ ಆಲೋಚನೆ ಮಾಡ್ತಾರೆ, ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ನಿಮ್ಮ ಜೊತೆ ಅವರು ಹಿಂದೆ ಯಾವ ಥರ ಇದ್ರು, ಯಾವ ಥರ ಪ್ರೀತಿ ತೋರಿಸ್ತಾ ಇದ್ರು ಅಥವಾ ಯಾವ ಥರ ಇತ್ತು ಈ ರಿಲೇಷನ್ಶಿಪ್, ಆ ಥರ ಇರಬೇಕು ಅಂತ ಅಂದ್ಕೊಳ್ತಾರೆ. ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾರೆ, ನಿಮ್ಮನ್ನು ಅವರ ಲೈಫಲ್ಲಿ ಇರಬೇಕು, ನಿಮ್ಮನ್ನು ಒಂದು ಅವರ ಫ್ಯಾಮಿಲಿ ಮೆಂಬರ್ಸ್ ಥರ ನೋಡ್ತಾರೆ. ಬಟ್ ಇಲ್ಲಿ ಯಾವುದೇ ಒಂದು ರೀತಿಯಿಂದ ಅವರು ಹೇಳ್ಕೊಳ್ಳೋದೇ ಇರ್ಬೋದು. ಇಲ್ಲಿ ಕೆಲವೊಂದು ಸಲ ನಿಮ್ಮ ಬಗ್ಗೆ ಅಥವಾ ಅವರ ಲೈಫಲ್ಲಿರುವಂತಹ ವ್ಯಕ್ತಿಯ ಬಗ್ಗೆ ಯಾರಾದರೂ ಅವರ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಯಲ್ಲಿ ಕೇಳಿದಾಗ ಸಡನ್ ನಿಮ್ಮ ನೆನಪು ಮಾಡ್ಕೊಳ್ತಾರೆ, ಅವರು ತುಂಬ ಮಿಸ್ ಮಾಡ್ಕೊಳ್ತಾರೆ. ಇಲ್ಲಿ ನೀವು ಅಂದ್ಕೊಳ್ಬೋದು ಅವರೆಲ್ಲ ಒಂದು ಕಡೆ ಮೋಸ ಮಾಡ್ತಾ ಇದ್ದಾರೆ ಅಥವಾ ಏನೋ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ, ಅವ್ರಿಗೆ ನಾನು ಇಷ್ಟ ಇಲ್ಲ ಅಂತ. ಬಟ್ ಅದಕ್ಕೆಲ್ಲ ಅವರು ತುಂಬ ಗಿಲ್ಟಿ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಸಾಧ್ಯವಾದರೆ ಅವರಿಗೊಂದು ಕ್ಷಮೆ ಕೊಟ್ಟು ಕ್ಷಮಿಸ್ಬಿಡಿ. ಏನಕ್ಕಂದ್ರೆ ಇಲ್ಲಿ ನಿಮ್ಮ ಮೇಲೆ ಅವರು ಕೂಡ ಕೋಪ ಮಾಡ್ಕೊಳ್ತಾರೆ, ಸಿಟ್ಟು ಮಾಡ್ಕೊಳ್ತಾರೆ, ನೀವು ಕೂಡ ಮಾಡ್ಕೊಳ್ತೀರಾ ಕೆಲವೊಂದು ಸಲ. ಬಟ್ ಈ ರಿಲೇಷನ್ಶಿಪ್ಪು ಹೀಲ್ ಆಗಬೇಕು ಅಂದರೆ, ಸರಿಯಾಗಬೇಕು ಅಂದರೆ ಇಲ್ಲಿ ಒಂದು ಕ್ಷಮೆಯ ಅಗತ್ಯ ಉಂಟು. ಇಲ್ಲಿ ಅವರು ನಿಮ್ಮನ್ನು ಬಿಟ್ಟು ಬೇರೆ ಯಾರನ್ನು ಕೂಡ ಅವರ ಲೈಫಲ್ಲಿ ಲೈಫ್ ಪಾರ್ಟ್ನರ್ ಥರ ನೋಡಲ್ಲ. ಅವರು ತುಂಬ ನಿಮಗೆ ಮನಸ್ಸಿಗೆ ನೋವು ಕೊಟ್ಟಿದ್ದಾರೆ, ಬೈದಿದ್ದಾರೆ, ಅದರ ಬಗ್ಗೆ ಅವರಿಗೂ ಬೇಸರ ಉಂಟು, ಏನಕ್ಕೆ ಈ ಥರ ಎಲ್ಲ ನಾನು ನಡ್ಕೊಂಡೆ ಅಂತ. ಬಟ್ ಯಾವುದು ಕೂಡ ಬೇಕಾಗಿ ಆಗಿಲ್ಲ, ಈ ಸಿಚುವೇಶನ್ಗಳು ನಾನು ಹೇಳಿರಲ್ಲ, ರೈಟ್ ಪರ್ಸನ್ ರಾಂಗ್ ಟೈಮಲ್ಲಿ ಎಂಟ್ರಿ ಆದದ್ದಂತ. ಸೊ ಹಾಗಾಗಿ ಇಲ್ಲಿ ಆ ಸಿಚುವೇಶನಿಂದಾಗಿ ಕೆಲವೊಂದು ಸಮಸ್ಯೆಗಳಾಗಿದೆ ಅಷ್ಟೇ. ಮುಂದಿನ ದಿನಗಳಲ್ಲಿ ರಿಲೇಷನ್ಶಿಪ್ಪು ಸುಧಾರಣೆಯನ್ನು ಕಾಣುತ್ತೆ. ತಾಳ್ಮೆಯಿಂದೇರಿ. ವೆಯ್ಟ್ ಮಾಡಲಿಕ್ಕೆ ಆದರೆ ವೆಯ್ಟ್ ಮಾಡ್ಬೋದು ನೀವು. ಇಲ್ಲ ನಾನು ಇನ್ನು ವೆಯ್ಟ್ ಮಾಡಲಿಕ್ಕಾಗಲ್ಲ, ಮೂವ್ ಆನ್ ಆಗ್ತೇನೆ ಅಂದರೆ ನಿಮಗೆ ಬಿಟ್ಟದ್ದು. ಇವರು ನಿಮ್ಮನ್ನು ತುಂಬ ಹತ್ಲಿಯಾಗಿ ಪ್ರೀತಿ ಮಾಡ್ತಾರೆ. ಎಷ್ಟೇ ಜಗಳ ಮಾಡಿದ್ರು, ಏನೇ ಒಂದು ಮಾತು ಹೇಳಿದ್ರು ಸೊ ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಳಲ್ಲ. ನಿಮ್ಮ ಬಗ್ಗೆ ತುಂಬ ಆಸೆ ಕನಸುಗಳನ್ನು ಕಂಡಿದ್ದಾರೆ. ಕೆಲವೊಂದನ್ನು ನಿಮ್ಮ ಜೊತೆ ಶೇರ್ ಮಾಡಿರ್ಬೋದು. ಅಂದರೆ ಆ ವ್ಯಕ್ತಿ ಹೇಗೆಂದರೆ ಎಲ್ಲವನ್ನು ಶೇರ್ ಮಾಡುವಂತಹ ವ್ಯಕ್ತಿ ಅಲ್ಲ. ಎಷ್ಟು ಬೇಗ ಸಿಟ್ಟು ಮಾಡ್ಕೊಳ್ತಾರೆ ಅಷ್ಟೇ ಬೇಗ ಅವರು ಕೂಲ್ ಆಗ್ತಾರೆ. ಇಲ್ಲಿ ಅದೊಂದು ಸೈನ್ ಉಂಟು, ಹೌದಾ ಅಲ್ವಾ ಹೇಳಿ. ನಿಮ್ಮ ಮುಖ ನೋಡಿದರೆ ಸಾಕು ಸೈಲೆಂಟ್ ಆಗಿ ಬಿಡ್ತಾರೆ ಆ ವ್ಯಕ್ತಿ. ಹಾಗಾಗಿ ಇಲ್ಲಿ ನೀವು ಅವರಿಗೆ ವೆಯ್ಟ್ ಮಾಡ್ಬೋದು. ಬಟ್ ನಿಮ್ಮ ಮನಸ್ಸಿನಲ್ಲಿ ಇವಾಗ ಏನಾಗ್ತಾ ಉಂಟು ಅಂದರೆ, ನಾನು ಇರಬೇಕಾ ಬೇಡವಾ, ನನಗೆ ಎಲ್ಲ ಒಂದು ಕಡೆ ಮೋಸ ಆಗ್ತಾ ಉಂಟು, ಇವರಿಷ್ಟು ಬೈತಾ ಇದ್ದಾರಲ್ಲ, ಈ ಥರ ಮಾಡ್ತಾ ಇದ್ದಾರಲ್ಲ, ಇದು ಸರಿಯಾ ಅಂತ. ಬಟ್ ಎಲ್ಲ ರಿಲೇಷನ್ಶಿಪ್ಪಲ್ಲಿ ಕೂಡ ಇದ್ದೇ ಇರುತ್ತೆ. ಕೆಲವರಲ್ಲಿ ಜಾಸ್ತಿ ಇರುತ್ತೆ, ಇನ್ನು ಕೆಲವರಲ್ಲಿ ಸ್ವಲ್ಪ ಇರುತ್ತೆ. ಕೆಲವರು ಹೇಳ್ಕೊಳ್ತಾರೆ, ಇನ್ನು ಕೆಲವರು ಹೇಳ್ಕೊಳ್ಳಲ್ಲ. ಸಂಬಂಧ ನಂತರ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಅಡ್ಜಸ್ಟ್ಮೆಂಟ್ ತುಂಬ ಮುಖ್ಯ ಆಗುತ್ತೆ. ಹಾಗಾಗಿ ನಿಮ್ಮ ಮನಸ್ಸಿಗೆ ನೀವಾಗೇ ನೋವು ಮಾಡ್ಕೊಳ್ಳೋದು ಬೇಡ. ನಾನು ಹೇಳೋದಂದರೆ ಸ್ವಲ್ಪ ವೆಯ್ಟ್ ಮಾಡಿ. ಖಂಡಿತವಾಗಿ ಈ ವ್ಯಕ್ತಿ ಅನ್ಬ್ಲಾಕ್ ಮಾಡ್ತಾರೆ, ಹಾಗೆಯೇ ನಿಮ್ಮನ್ನು ರೀಕನೆಕ್ಟ್ ಕೂಡ ಆಗ್ತಾರೆ. ಇವಾಗ ಸರಿಯಾಗಿ ಮಾತನಾಡ್ತಾ ಇಲ್ಲ ಅಂದ್ರೂ ಇದು ಒಂದು ರೀತಿಯಲ್ಲಿ ಚೇಂಜಸ್, ಬದಲಾವಣೆಯನ್ನು ನೋಡ್ತೀರಾ ನಿಮ್ಮ ಲೈಫಲ್ಲಿ. ಹಾಗೆಯೇ ನಾನು ನಿಮಗೆ ಒಂದು ದೈವಿಕ ಸಂಕೇತವನ್ನು ಹೇಳ್ತೇನೆ. ಇದನ್ನು ನೀವು ನಿಮ್ಮ ಎಡ ಕೈಯಲ್ಲಿ ಬರ್ಕೊಳ್ಬಹುದು, ಕೆಂಪು ರೆಡ್ ಇಂಕ್ ಪೆನ್ನಿನಲ್ಲಿ. ಸೊ ಮತ್ತೆ ಚಾಂಟ್ ಕೂಡ, ಜಪ ಕೂಡ ಮಾಡ್ಬೋದು. ಈ ಸಂಖ್ಯೆ ಈ ಥರ ಉಂಟು.
00531111 ಇದೇ ಥರ ನೀವು ಜಪ ಮಾಡಬೇಕಾಗುತ್ತೆ. ಜಸ್ಟ್ ಇಂಟೆನ್ಷನ್ ಇಟ್ಕೊಳ್ಳಿ ಮಲಗೋಕ್ಕಿಂತ ಮುಂಚೆ, ಅಥವಾ ಎಲ್ಲಿಗಾದ್ರೂ ಹೋಗ್ತಾ ಇದ್ದೀರಾ, ಒಬ್ಬರೇ ಇದ್ದೀರಾ, ಸೊ ಜಸ್ಟ್ ನಿಮ್ಮ ಹುಡುಗ ಅಥವಾ ಹುಡುಗಿ, ನಿಮ್ಮ ಹಸ್ಬೆಂಡ್ ಅಥವಾ ವೈಫ್, ಜಸ್ಟ್ ಅವರನ್ನು ನೆನ್ಪು ಮಾಡ್ಕೊಳ್ಳಿ. ಸುಂದರವಾದಂತಹ ಫೀಲಿಂಗ್ ಇರಲಿ. ಸೊ ಬೇಸರ ಉಂಟು, ನೋವುಂಟು, ನನಗೆ ಅರ್ಥ ಆಗುತ್ತೆ, ಹೆಂಗೆ ಅಕ್ಕ ಅದು ಫೀಲಿಂಗ್ ಬರುತ್ತೆ. ನಾಳೆ ನೀವಿಬ್ರು ಖುಷಿಯಾಗಿರ್ಬೇಕು ಅಂದರೆ ಇವತ್ತು ನೀವು ಕಣ್ಣೀರು ಹಾಕ್ತಾ ದುಃಖ ಪಡ್ತಾ ಇದನ್ನು ಮಾಡಬಾರ್ದು, ಖುಷಿಯಾಗೇ ಮಾಡಬೇಕಾಗುತ್ತೆ. ಇದನ್ನು ನೀವು 005311 005311 ಇದೇ ಥರ ನೀವು ಜಪ ಮಾಡಬೇಕಾಗುತ್ತೆ. ಮಿಡ್ಲಲ್ಲಿ ಸ್ವಲ್ಪ ಪಾಸ್ ಕೊಟ್ಬಿಟ್ಟು ನಿಮ್ಮ ವ್ಯಕ್ತಿಯನ್ನು ನೆನ್ಪು ಮಾಡಿಕೊಂಡು 100% ಇದು ಅಲ್ಟಿಮೇಟ್ ರಿಸಲ್ಟ್ ಕೊಡುತ್ತೆ. ನಾನು ಏನಾಗ್ತಾ ಉಂಟು ಕರೆಂಟ್ ಸಿಚುವೇಶನಲ್ಲಿ ಏನಾಗ್ಬೋದು, ಸೊ ಏನು ಮಾಡಿದರೆ ನಿಮ್ಮ ಪ್ರೀತಿ ಆಕರ್ಷಣೆಯಾಗುತ್ತೆ, ಸೊ ಅನ್ಬ್ಲಾಕ್ ಮಾಡಬೇಕಾ, ಸೊ ಮನಸ್ಸಿನಲ್ಲಿ ಇಂಟೆನ್ಷನ್ ಇಟ್ಕೊಳ್ಳಿ. ಸೊ ನಿಮಗೆ ಪೂರ್ತಿ ವಿಡಿಯೋ ನೋಡಿದಾಗ ಗೊತ್ತಾಗುತ್ತೆ ನಾನು ಏನೆಲ್ಲ ಹೇಳಿರ್ತೇನೆ ಅಂತ. ಅದರ ಮೇಲೆ ಕನ್ಸಿಡರ್ ಮಾಡಿ. ಎಲ್ಲನೂ ನಿಮಗೆ ನಾನು ಹೇಳೋದು ಅನ್ವಯ ಆಗಬೇಕು ಅಂತ ಇಲ್ಲ, ಇದು ಜನರಲ್ ಆಗಿರುತ್ತೆ. ಹಾಗಾಗಿ ನಾನು ಹೇಳಿದ್ದು ನಿಜ ಹೌದು ಅಂತ ಆದರೆ ಕಮೆಂಟಲ್ಲಿ ಹೇಳಿ. ಮತ್ತು ಯಾರಿಗಾದ್ರೂ ಪರ್ಸ್ನಲ್ ಪ್ರಾರ್ಥನೆ ಬೇಕು ಅಂದರೆ ನಿಮ್ಮ ಹುಡುಗ ಅಥವಾ ಹುಡುಗಿಯದ್ದು ನೇಮ್ ಹಾಕ್ಬಿಟ್ಟು ಏನು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಆಗ್ತಾ ಉಂಟು, ಸೊ ಅದನ್ನು ಕೂಡ ಹೇಳ್ಕೊಳ್ಳಿ ನನ್ನ ಜೊತೆ. ನನ್ನ ನಿಮ್ಮ ಸ್ವಂತ ಅಕ್ಕ ಅಂತ ತಿಳ್ಕೊಳ್ಳಿ. ಹಾಗೆಯೇ ಯಾರಿಗಾದ್ರೂ ಜಾಯಿನ್ ಬಟನ್ ಜಾಯ್ನ್ ಆಗಿರ್ಲಿಕ್ಕೆ ಇದ್ದರೆ ಜಾಯ್ನ್ ಆಗ್ಬೋದು. ಪರ್ಸ್ನಲ್ ರೀಡಿಂಗ್ ಮಾಡಿಬಿಟ್ಟು ನಾನಲ್ಲಿ ನಿಮಗೆ ಗೈಡ್ಲೈನ್ಸ್ ಕೊಡ್ತೇನೆ. ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬಟನ್ ಉಂಟು. ಸೊ ನೀವೇನು ಶೇರ್ ಮಾಡ್ತೀರಾ ನನಗೆ ಮತ್ತು ನಿಮಗೆ ಮಾತ್ರ ಗೊತ್ತಿರುತ್ತೆ. ಲವ್ ರಿಲೇಟೆಡ್ ಇರ್ಬೋದು, ಮ್ಯಾರೇಜ್ ರಿಲೇಟೆಡ್ ಇರ್ಬೋದು, ಹಸ್ಬೆಂಡ್ ವೈಫ್ ರಿಲೇಷನ್ಶಿಪ್ ಬಗ್ಗೆ ಇರ್ಬೋದು, ಅಥವಾ ಜಾಬ್ ಬಗ್ಗೆ ಇರ್ಬೋದು, ಗೌರ್ಮೆಂಟ್ ಜಾಬ್, ಪ್ರೈವೇಟ್ ಜಾಬ್, ಅಥವಾ ಬಿಸ್ನೆಸ್ ಬಗ್ಗೆ, ಕೋರ್ಟಿನಲ್ಲಿ ಇರುವಂತಹ ಕೇಸ್ನ ಬಗ್ಗೆ ಇರ್ಬೋದು. ಏನೇ ಒಂದು ಸಮಸ್ಯೆ ಇದ್ರೂ ನನ್ನ ಜೊತೆ ಶೇರ್ ಮಾಡ್ಬೋದು. ಸೊ ನಾನು ನಿಮಗೆ ರೀಡಿಂಗ್ ಮಾಡಿಬಿಟ್ಟು ನಿಮಗೆ ಏನು ಗೈಡ್ಲೈನ್ಸ್ ಕೊಡಬೇಕು, ಆ ಸಮಸ್ಯೆಯಿಂದ ಹೊರಬರಲಿಕ್ಕೆ ಅಥವಾ ನಿಮ್ಮ ಆಸೆ ಕೋರಲಿಕ್ಕೆ ನೆರವೇರಲಿಕ್ಕೆ ಏನು ತಂತ್ರ ಮಾಡಬೇಕು ಅಥವಾ ಏನು ಮಂತ್ರ ಜಪ ಮಾಡಬೇಕು, ಕೆಲವೊಂದನ್ನು ನಾನು ಮಾಡ್ತೇನೆ, ಕೆಲವೊಂದನ್ನು ನಾನು ನಿಮಗೆ ಹೇಳಿಕೊಡ್ತೇನೆ. ಅದನ್ನು ನೀವು ಮಾಡಬೇಕಾಗುತ್ತೆ. ಯಾರಿಗಾದ್ರೂ ಜಾಯಿನ್ ಬಟನ್ ಜಾಯಿನ್ ಆಗಲಿಕ್ಕೆ ಇದ್ದರೆ ಜಾಯಿನ್ ಆಗ್ಬೋದು. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಮದೊಂದು ಪ್ರೀತಿ, ಬೆಂಬಲ, ವಿಶ್ವಾಸ ದೊರೆತಂತಾಗುತ್ತೆ. ಹೊಸದಾಗಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ಅದರದ್ದು ನೋಟಿಫಿಕೇಶನ್ ಸಿಗುತ್ತೆ. ಸೊ ಎಲ್ಲಿ ಕೂಡ ನಿಮಗೆ ಕೆಲವೊಂದು ಮಂತ್ರಗಳು ಅಥವಾ ತಂತ್ರಗಳು ಮಿಸ್ ಆಗಲ್ಲ. ಧೈರ್ಯವಾಗಿರಿ, ಖುಷಿಯಾಗಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ.